ಅಮ್ಮಂಗ್ ಗೊತ್ತಿಲ್ದಿರೋ ಭಾಷೆ ಇಲ್ಲ, ಅಷ್ಟೇ ಯಾಕೆ ಉಸಿರು ಕೂಡ ಇಲ್ಲ. ಇವಳು ವಿದ್ಯಾ ಸರಸ್ವತಿ, ಕಳಕಳೆಯಾಗಿ ಕಾಣೋ ಲಕ್ಷ್ಮೀದೇವಿ. ಪಾರ್ವತಿ ದೇವಿಗೆ ಹೋಲಿಸ್ತಾ ಇರೋದು ಒಂದೇ ಕಮ್ಮಿ. ಆಕೆನೆ ವಿಶಾಲಾಕ್ಷಿಯಾಗಿರುವಾಗ ಇನ್ಯಾಕೆ ಹೋಲಿಸ್ಬೇಕು? ಅಂದ್ರೆ ಹೆಸರಿಟ್ಕೊಂಡ್ ಮಾತ್ರಕ್ಕೆ ದೇವರಾಗಲ್ವಲ್ಲ. ಅಮ್ಮ, ಆ ಅವತಾರದಲ್ಲಿ ಒಂದ್ಸಲ ಇವ್ರಿಗೆ ಕಾಣಿಸ್ಕೋ. ಓಂ ನಮ ಶಿವಾಯ. ತಥಾಸ್ತು ಅಂದಂಗೆ ನೀವ್ ಪುಣ್ಯ ಮಾಡಿದ್ದೀರಾ ಬಿಡಿ. ಅಮ್ಮನವ್ರ ತರ ಹೇಗ್ ಕಾಣಿಸ್ಕೋತಾಳೆ? ದೊಡ್ಡ ಕಣ್ಣೊರಳಿಸಿ ಅಂತ ನಾಲ್ಗೆನ ಹೊರಗ್ ಚಾಚಿ ರೌದ್ರವಾಗಿರ್ತಾಳ. ನಿಂಗ್ ಯಾವ ತರ ನೋಡ್ಬೇಕು ಅನ್ನಿಸ್ತಿದೆ? ಆಪ್ಷನ್ಸ್ ಬೇರೆ ಇದ್ಯಾ? ಇಷ್ಟು ಮುದ್ದಾಗಿರೋ ವಿಶಾಲಾಕ್ಷಿ ನಿಮ್ಮನ್ನ ಹೆದರ್ಸಿ ಸಾಯಿಸ್ತಾಳೆ ಅಂತ ನಾನ್ ಅನ್ಕೊಳಲ್ಲ. ಸೌಮ್ಯವಾಗೇ ಕಾಣಿಸ್ತಾಳೆ ಅಂತ ಆಯ್ತು. ಅದಾಗಿರ್ಲಿ, ಮೂಟೆಲೇನಿದೆ? ನನ್ ಹೆಸರು ತಕ್ಕಂಗೆ ನನ್ ಒಂದ್ಸಲ ಆದ್ರೂ ಕಾಣಿಸ್ಕೋಬೇಕು ಅಂತ ನೀವ್ ಆಸೆ ಪಡ್ತೀರಾ ಅಂತ ಗೊತ್ತಿದ್ದೆ. ಸೀರೆ ಒಡವೆ ಎಲ್ಲಾನು ಮೂಟೆ ಕಟ್ಕೊಂಡ್ ಬಂದಿದ್ದೀನಿ ಸುಮನ. ಸೀರೆ ಆದ್ರೆ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಅವರು ಇವರು ಕೊಟ್ಟಿದ್ದನ್ನ ತಂದಿರ್ತ್ಯಾ? ಆದ್ರೆ ಒಡವೆಗಳೆಲ್ಲಿಂದ ಬಂತು? ಕತ್ಕೊಂಡ್ ಬಂದಿರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಬ್ರೇಕಿಂಗ್ ನ್ಯೂಸ್ ಕೂಡ ಬರುತ್ತೆ. ಏನಂತ ವಲ್ಲಭ? ಅಮ್ಮನವ್ರ ಗುಡಿಲಿ ಒಡವೆ ಕಾಣಿಸ್ತಿಲ್ಲ ಅಂತ. ಕದ್ದಿರೋದು ಈ ವಿಶಾಲಾಕ್ಷಿನೇ ಅಂತ. ಮಾಮ್, ನೀವ್ ಇಮ್ಯಾಜಿನ್ ಮಾಡ್ಕೊಂಡು ಅವಳ ಮನ್ಸಿಗೆ ನೋವಾಗೋ ತರ ಮಾತಾಡಬೇಡಿ. ಹೌದು ಅತ್ತೆ, ಅದು 1 ಗ್ರಾಮ್ ಒಡವೆ ಆಗಿರ್ಬೋದಲ್ವಾ? ಇಲ್ಲಮ್ಮ, ನನ್ ತಂದಿರೋದಷ್ಟು ಅಪ್ಪಟ ಬಂಗಾರನೇ. ಏಯ್ ಇಡಿಯಟ್, ನೀನೇನಾ ಆಗಿಂದ ಪಿಸು ಪಿಸು ಅಂತಿದ್ದಿದ್ದು? ಹೌದು ಮಾಮ್. ನಿನ್ನ ಯಾಕೆ? ಅಲ್ ನೋಡಿ. ಏಯ್, ಆ ವಿಶಾಲಾಕ್ಷಿ ತಗೊಂಡ್ ಬಂದಿದ್ದ ಬಂಗಾರದ ಮೂಟೆನ ನೀನ್ ಇಲ್ಲಕ್ ತಗೊಂಬಂದ್ಯಾ? ಪೊಲೀಸರು ಬಂದ್ರೆ ನಿನ್ನನ್ ಕಳ್ಳ ಅಂತಾರೆ ಕಣೋ. ನಿನ್ ಜೀವನ ಹಾಳಾಗತ್ತೆ. ಹೋಗ್ ವಾಪಸ್ ಇಟ್ಬಿಡು. ಅದೇನೋ ಬೈದ್ರೆ ನಗ್ತಾ ಇದೆಯಲ್ಲ ಬುದ್ಧಿ ಇಲ್ದಿರೋರ್ ತರ. ಮಾಮ್, ಯು ಪುಟ್ ದ ಲೆಗ್ ಇನ್ ದ ಮಡ್ಡು. ಏನ್ ಮಾತಾಡ್ತಿದ್ಯಾ? ನೀನು ಕೊಚ್ಚಲ್ ಕಾಲಿಟ್ಟೆ ಅಂತ ಹೇಳ್ತಾ ಇದ್ದೀನಿ. ಆ ಮೂಟೆಲಿ ಬಂಗಾರ ಇಲ್ಲ. ಮತ್ತೇನಿದೆ? ಜೇನು ಹುಳಗಳ ದಂಡು. ಮೂಟೆ ಕಟ್ಟೋ ಅಂತ ಸ್ಪೆಷಲಿಸ್ಟ್ ಹತ್ರ ತಗೊಂಡ್ ಬಂದಿದ್ದೀನಿ. ಗಂಟು ಬಿಚ್ಚಿದ್ರೆ ಪಚ 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 ಅಂತ ಕಚ್ಚಾಕ್ಬಿಡುತ್ತೆ. ಯಾಕ್ ತಗೊಂಬಂದೆ? ವಿಶಾಲಾಕ್ಷಿ ತಂದಿರೋಂತ ಒಡವೆ ಮೂಟೆನ ನಾವು ತಗೊಂಡು ಆ ಜಾಗದಲ್ಲಿ ಈ ಮೂಟೆ ಇಡೋಣ. ಓಪನ್ ಮಾಡ್ತಾಳೆ, ಜೇನ್ ಹುಳಗಳು ಕಚ್ಚಾಕತ್ತೆ. ಬಂಗಾರ ಕಾಣಿಸ್ತಿಲ್ಲ ಅಂತ ಅಂತ ಅಳ್ತಾ ಇದ್ರೆ ನೀನೇ ಅದನ್ನ ಮಾಟ ಮಂತ್ರ ಮಾಡಿ ಮಾಯ ಮಾಡಿ ಮತ್ತ್ಯಾಕೆ ನಮ್ಮನ್ ಕೇಳ್ತಾ ಇದೆಯಾ ನೀನು ಅಂತ ದಬಾಯಿಸೋಣ. ತಲೆ ಕೆಟ್ಟವನೆ. ಹಾಗಂತ ನಾನು ಅವಾಗವಾಗ ಬೈತಾ ಇರ್ತೀನಿ, ಆದ್ರೆ ಇಷ್ಟು ಬುದ್ಧಿವಂತಿಕೆ ಇದೆ ಅಂತ ಗೊತ್ತಾಗಿದ್ರೆ ಮುದ್ದು ಮಾಡ್ತಿದ್ದೇವಲ್ಲ ಬಾ. ಥ್ಯಾಂಕ್ಸ್ ಮಾಮ್. ನನ್ ಹೆಂಡತಿ ಹೆಸರಲ್ಲಿ ಆಸ್ತಿ ಇದೆ ಅಂತ 10,000 ಕೊಡೆ ಅಂದ್ರು ಕೊಡಲ್ಲ ಅಂತಾಳೆ. ಆ ಬಂಗಾರನೆಲ್ಲ ಮಾರಿದ್ರೆ ಒಂದ್ 50 ಲಕ್ಷನಾದ್ರೂ ಬರಲ್ವಾ? ಇನ್ನೂ ಜಾಸ್ತಿ ಬರುತ್ತೆ. ಪಾಕೆಟ್ ಮನಿಗೆ ಯೂಸ್ ಆಗ್ಬಿಡುತ್ತೆ. ಹೌದು ಮಾಮ್. ಮಾಮ್, ಮೂಟೆ ಬದಲಾಯಿಸೋಣ ಬನ್ನಿ. ಏಯ್ ಹುಷಾರು ಕಣೋ. ನಾನ್ ನೋಡ್ಕೋತೀನಿ ಬಿಡಿ ಮಾಮ್.
ಹಾ ಚಿಟ್ಕೆ ಹೊಡೆಯಷ್ಟ್ರಲ್ಲಿ. ಇನ್ನೊಂದ್ ಸ್ವಲ್ಪ ಟೈಮ್ ಕೊಡು. ಆ ವೈಭವನ ಚಿಕ್ಕ ಸೊಸೆ ಕೂಡ ನೋಡ್ಬೇಕು ಅಂತ ಕಣ್ಬಿಡಕ್ಕೆ ಹೇಳ್ತಿದ್ದೀನಿ. ಅವಳು ಬಂದ್ಮೇಲೆ ಕಂಡ್ಬಿಡ್ತೀನಿ ಅತ್ತೆ. ಬರ್ತಾ ಇದ್ದಾರೆ ಅಮ್ಮ. ಸೀರೆ ಉಡ್ಬೇಕಲ್ಲ, ಹಾ ಗಂಟ್ ಬಿಚ್ಬೇಕಲ್ವಾ? ಒಡವೆ ಹಾಕೋಬೇಕಲ್ಲ. ನೀವ್ ಹೋಗಿ ಜುಟ್ ಕಟ್ತೀರಾ? ನಾನು ಮತ್ಯಾಕಷ್ಟು ಅರ್ಜೆಂಟು? ರನ್ನಿಂಗ್ ಕಾಮೆಂಟ್ರಿ ಕೊಡದೆ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ಅಮ್ಮ ವಿಶಾಲಾಕ್ಷಿ ಬಾ ತಾಯಿ. ಅರ್ಜೆಂಟ್ ಮಾಡ್ಬಿಡಿ ಚಿಕ್ಕಪ್ಪ. ಪಾಪ ಸೀರೆ ಉಟ್ಕೊಳಕ್ ಬರುತ್ತೋ ಇಲ್ವೋ, ನಾನು ಹೋಗಿ ನೋಡ್ತೀನಿ. ಬೇಡ ನೈನಿ, ಹಾ, ಅಮ್ಮನ ಅಲಂಕಾರ ಮುಗ್ದಿರತ್ತೆ, ಇನ್ನೇನ್ ಬಂದ್ಬಿಡ್ತಾರೆ. ಸೀರೆ ಉಟ್ಟು ಒಡವೆ ಗಂಟ್ ಬಿಚ್ಚ ತಕ್ಷಣ ಜೇನ್ ಹುಳ ಕಚ್ಚಿ ಕಿರ್ಚ್ತಾಳಲ್ಲ, ಆಗ ಹೋಗ್ಬೇಕು ನೈನಿ ನೀನು. ಇನ್ನೂ ಎಷ್ಟೊತ್ತಂತೆ ಅವಳ್ದು? ಬೇಗ ಬರಕ್ ಹೇಳಿ. ಬಂದ್ರು ನೋಡಿ. ನೀನೇನಮ್ಮ ದೇವತೆನೆ. ಮೈ ಮೇಲ್ ಮಾತ್ರ ಅಲ್ಲ, ನಿನ್ ಮನ್ಸು ಬಂಗಾರನೇ. ಏಯ್ ಸುಮ್ಮನ ಸುಮ್ಮನೆ ನಿನ್ನೆ. ಅಪ್ಪಾ ಸುಮನ, ಸುಮ್ಮನ ಏನಾಯ್ತು? ಸುಮ್ಮನೆ ಏನಾಯ್ತು? ಸುಮನ ಏನಾಯ್ತು? ಸುಮ್ಮನ ಏನಾಯ್ತು? ಅದು ನೋಡ್ಸಿ ಮತ್ತೆ ಏನಾಯ್ತೆ? ಚಿಕ್ಕಿ, ಅದು ನೋಡ್ಸಿ, ಓಡ್ಸಿ ಚಿಕ್ಕಿ. ಅತ್ತೆ, ಅದು ನೋಡ್ಸಿ ಅತ್ತೆ. ಏಯ್ ಏನ್ ಓಡಿಸ್ಬೇಕೆ? ಇಲ್ಲಿ ಹಸು ಕತ್ತೆಗಳಿರೋ ಹಾಗೆ ಓಡ್ಸು ಓಡ್ಸು ಅಂತಿದೆಯಲ್ಲ. ಚಿಕ್ಕ ಯಜಮಾನ್ರೆ, ವಿಶಾಲಾಕ್ಷಿ ಸುದ್ಲು ಜೇನು ಹುಳಗಳಿವೆ. ಕಚ್ಚತ್ತೆ, ಕಚ್ಚತ್ತೆ, ಹುಷಾರು. ಜೇನ್ ಹುಳನ ಎಲ್ಲಿ? ಅವಳ ಮೈಗೆ ಅಂಟ್ಕೊಂಡಿದೆ. ಮೈ ಮೇಲ? ಅವಳ ಮೈ ಮೇಲೆ ಒಡವೆ ಇದೆ ಸುಮನ. ನಿಂಗೆ ಸರಿಯಾಗಿ ಕಾಣಿಸ್ತಿಲ್ವಾ ಅಕ್ಕ? ಸುಮನ, ವಿಕ್ರಾಂತ್ ನಿನ್ ಕಣ್ಣಲ್ಲಿ ಐ ಡ್ರಾಪ್ಸ್ ಹಾಕದ್ನಾ ಇಲ್ಲ ಬೇರೆ ಏನಾದ್ರೂ ಹಾಕದ್ನಾ? ಒಡವೆ ಹಾಕೊಂಡ್ ಮುದ್ದ ಕಾಣ್ತಿರೋ ವಿಶಾಲಾಕ್ಷಿ ಸುತ್ತಲೂ ಜೇನ್ ಹುಳ ಕಾಣ್ತಿದೆ ಅಂತಿದ್ಯಲ್ಲ? ಅದಿದ್ದಿದ್ರೆ ನಾವಿರ್ತಿದ್ವೇನಮ್ಮ. ಏನ್ ನೀವ್ ಹಾಗೆ ನೋಡ್ತಿದ್ದೀರಾ? ಮೂಟೆ ಒಡವೆ. ಜೇನ್ ಹುಳನ? ಸೊಳ್ಳೆ ನೋಣ ಹೀಗ್ ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ಏಯ್, ಒಂದ್ ನಿಮಿಷ ಇರು. ಮತ್ತೆ ಆ ಮೂಟೆ ಏನಾಯ್ತು? ಇನ್ಯಾವ ಮೂಟೆ? ಲೈ, ಅಲ್ಲಿರೋ ಮೂಟೆ ಕಣ. ಅಯ್ಯೋ, ಈ ಮೂಟೆ ಯಾರ್ದು? ಯಾರು ತಂದ್ರು? ನಾನೇ. ಕಳ್ಳ ಹಸ್ಬೆಂಡು. ನಂಗೋಸ್ಕರ ಒಡವೆಗಳನ್ನೆಲ್ಲ ತಂದಿದ್ದೀರಾ? ನಾನು ವಿಶಾಲಾಕ್ಷಿ ತರ ರೆಡಿ ಆಗ್ಬೇಕು ಅಂತನಾ? ಏಯ್ ನೀನ್ ಸುಮ್ನೆರ. ಅಮ್ಮ ವಿಶಾಲಾಕ್ಷಿ, ಅರೆ ಇದೇನಿದು? ಕಾರ್ಗೆ ಚುಕ್ಕಿ ಹೀಗಿಟ್ಟಿದ್ದೀರಾ? ಚುಕ್ಕಿ ಅಲ್ಲ ವಿಕ್ರಾಂತ್ ಅವ್ರೆ, ಚುಕ್ಕಿ ತರ ಕಾಣಿಸೋ ಚಂದ್ರ. ಗಾಯತ್ರಿಗೆ ಹುಟ್ಟಿದಾಗಿಂದ ಬಂದಿರೋ ಮಚ್ಚೆ. ಮುಡಿ ಕೊಡ್ಸಿದ್ಮೇಲೆ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿದ್ಯಾ? ಮಗು ಇನ್ನು ಮುದ್ದ ಕಾಣಿಸ್ತಿದೆ ಅದಕ್ಕೆ. ದೃಷ್ಟಿ ಹಾಕ್ಬೇಡ ವಿಕ್ರಾಂತ್. ಕಾಡ್ಗೆ ಇಡೋ ಅವಶ್ಯಕತೆ ಏನಿಲ್ಲ ಅಕ್ಕ, ಮಚ್ಚೇನೆ ದೃಷ್ಟಿ ತರ ಇದೆ. ತಿಲೋತ್ತಮ, ಕಣ್ಮಿಟಿಕ್ಸದೆ ನೋಡ್ತಿದ್ಯಲ್ಲ, ಯಾಕೆ?
ಏನೂ ಇಲ್ಲ ಗುರುಗಳೇ. ಮುಡಿ ಕೊಡಿಸ್ಬೇಕಾದ್ರೆ ನೀವಿರ್ಲಿಲ್ವಲ್ಲ ಅತ್ತೆ, ನಿಮ್ ಕೈಯಾರೆ ಮಗು ತಲೆಗೆ ಗಂಧನಾದ್ರೂ ಹಚ್ಚಿ. ಜೋಪಾನ, ಕೈಗೆ ಅಂಟ್ಕೊಳ್ದಂಗೆ ಹಚ್ಚಬೇಕು. ಕೈ ಗಂಟ್ಕೊಳ್ದೆ ಹೇಗ್ ಹಚ್ತಾರೆ? ಗೋಡೆಗೆ ಬ್ರಷ್ ಇಂದ ಪೇಂಟ್ ಮಾಡ್ತಾರಲ್ಲ, ಹಾಗ್ ಮಾಡ್ಬೇಕಾ? ನಿಮಗೆ ಅರ್ಥ ಆಗದೆ ಅಪಹಾಸ್ಯ ಮಾಡ್ತಿದ್ದೀರಾ ಚಿಕ್ಕ ಮಾತೆ. ಸಂಸ್ಕೃತದಲ್ಲಿ ಮಾತಾಡಿದ್ರೆ ನಂಗೆ ಅರ್ಥ ಆಗತ್ತೆ. ನನಗೆ ಬುದ್ಧಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಮಾಮ್, ಅವಳು ಹೀಗೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾಳೆ. ನೀವು ಮಗು ತಲೆ ಗಂಧ ಹಚ್ಚಿ. ತಗೊಳ್ಳಿ ಅತ್ತೆ. ಈ ಅರ್ಧಚಂದ್ರಾಕಾರದ ಮಚ್ಚೆ ಬಗ್ಗೆ ಎಲ್ಲೋ ಕೇಳಿದ ಹಾಗಿದೆಯಲ್ಲ, ಸಮಯಕ್ಕೆ ಸರಿಯಾಗಿ ನೆನಪೇ ಆಗ್ತಿಲ್ಲ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಮಾಮ್, ಇನ್ನು ಸ್ವಲ್ಪ ಗಂಧ ಹಚ್ಚಿ. ವಿಶಾಲ್, ಈ ಗಾಯತ್ರಿ ಯಾರು? ಇದೆಂತ ಪ್ರಶ್ನೆ ಅತ್ತೆ? ನೀನ್ ಹೆತ್ತ ಮಗಳು ಗಾನವಿಗೆ ತಲೆ ಕೂದಲು ತೆಗೆಸ್ಲಿಲ್ಲ, ಆದ್ರೆ ದತ್ತು ತಗೊಂಡಿರೋ ಈ ಮಗುಗೆ ಕೇಶ ಮುಂಡನ ಮಾಡಿಸಿದಿರಲ್ಲ, ಯಾಕೆ ಅಂತ ಕೇಳ್ತಿದ್ದೀನಿ. ಯಾಕೆ ನೀವು ಈ ಮಗುಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ? ಯಾಕೆ ಹಾಗಂತಿದ್ದೀರ ಮಾಮ್? ಗ್ರಹ ಬಲ ಇಲ್ಲ ಅಂತ ಜಾತಕದ ಪ್ರಕಾರ ಹೀಗೆ ಮಾಡಿದ್ವಿ ಅಂತ ಹೇಳಿದ್ನಲ್ಲ. ಗಾಯತ್ರಿ ಜಾತಕ ಎಲ್ಲಿದೆ? ಅವತ್ತು ಶಾಸ್ತ್ರಿಗಳು ಮನೆಗೆ ಬಂದಾಗ ಗಾಯತ್ರಿ ಜಾತಕ ಸುಟ್ಟೋಯ್ತಲ್ವಾ? ಒಳಸಂಚು ಮಾಡೋ ತಿಲೋತ್ತಮ ದಾರಿಗೆ ಬಂದಾಗಿದೆ. ತುಂಬಾ ಬುದ್ಧಿವಂತೆ. ಅನುಮಾನಾಸ್ಪದ ಪ್ರಶ್ನೆಗಳು ಅವಳನ್ನ ಕಾಡ್ತಾ ಇದೆ. ಗುರುಗಳ ಕಡೆಗೆ ಯಾಕೆ ನೋಡ್ತಿದ್ಯಾ ಕಂದ? ನಿನ್ನನ್ನ ನಾನು ಕೇಳಿದ್ದು. ಹೌದಲ್ವ ಯಜಮಾನ್ರೆ? ಅವತ್ತು ಗಾಯತ್ರಿ ಜಾತಕ ಸುಟ್ಟು ಹೋಗಿದ್ದು ಎಲ್ಲರೂ ನೋಡಿದ್ವಿ. ಈ ವಿವರ ಎಲ್ಲ ನಿಮ್ಗೆ ಗೊತ್ತಾಯ್ತು? ಅಂದ್ರೆ ಶಾಸ್ತ್ರಿಗಳನ್ನ ಪಾಪ ಹುಟ್ಟಿದ ಡೇಟು ಎಲ್ಲ ವಿವರಗಳನ್ನ ಕೇಳಿದೆ. ಹೇಳಿದ್ರು ಯಾವಾಗ ಹುಟ್ಟಿದ್ದು? ಸೆಪ್ಟೆಂಬರ್ 1ನೇ ತಾರೀಕು. ಅಯ್ಯ, ಗಾನವೇ ಹುಟ್ಟಿದ ದಿನನೇ ಗಾಯತ್ರಿನೂ ಹುಟ್ಟಿದ್ದು. ಆವಾಗಲ್ಲ ಅಂದ್ರೆ ಇನ್ಯಾವಾಗ ಹುಟ್ತಾರೆ ರೀ? ನೀನ್ ಪಕ್ಕದಲ್ಲೇ ಇದ್ದೋಳ್ತಾರ ಹೇಳ್ತೀಯಲ್ಲೇ. ಟ್ವಿನ್ಸು ಒಂದೇ ದಿವಸ ಹುಟ್ಟದೆ ಇನ್ನೇನ್ ಬೇರೆ ಬೇರೆ ದಿನ ಹುಟ್ತಾರ ಹೇಳಿ? ಟ್ವಿನ್ಸ್ ಅಂದ್ರೆ ಏನತ್ಗೆ? ಇದೇನು ಬಾಯಿ ಬಿಟ್ಬಿಟ್ನಲ್ಲ ನಾನು. ಗಾಯತ್ರಿನ ನಮ್ಮ ಅಕ್ಕನೇ ಹೆತ್ತಂಗ್ ಮಾತಾಡ್ತೀಯಲ್ಲ ಅಕ್ಕ? ಅದೇ ಲೆಕ್ಕ. ಯಾರೋ ಎತ್ಕೊಂಡ್ ಹೋಗಿದ್ ಪಾಪುನೇ ಗಾಯತ್ರಿ ಅತ್ತೆ ಅಂತ ಅನ್ಕೊಂಡ್ವಾ ಇಲ್ವಾ?
ಅನ್ಕೊಂಡಿದೀನಿ. ಅದೇ ದಿನ ಹುಟ್ಟಿರೋ ಈ ಗಾಯತ್ರಿಗೆ ಅತ್ತೆ ಹೆಸರೇ ಇರೋದಕ್ಕೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ಒಂದೇ ದಿನ ಹುಟ್ಟಿರೋದ್ರಿಂದ ಟ್ವಿನ್ಸ್ ಅಲ್ದೆ ಹೋದ್ರು ಒಂದೇ ಟೈಮಲ್ಲಿ ಹುಟ್ಟಿದ್ದಾರೆ ಅನ್ಕೊಂಡು ಒಂದೇ ಬರ್ತ್ಡೇ ಪಾರ್ಟಿ ಮಾಡಿ ಒಂದೇ ಬರ್ತ್ಡೇ ಕೇಕ್ ದೊಡ್ಡದನ್ನ ತರಿಸ್ಬಿಟ್ಟು ಪಚ ಪಚ ಅಂತ ಕಟ್ ಮಾಡಿ ಎಲ್ರ ಬಾಯಿಲಿ ತುರುಕಿ ಪಚ ಪಚ ಅಂತ ಸೌಂಡ್ ಮಾಡ್ಕೊಂಡು ತಿನ್ನೋ ಹಾಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ನಾನ್ ಹೀಗ್ ಅನ್ಕೊಂಡು ಈ ತರ ಹೇಳ್ದೆ. ಆದ್ರೆ ಸ್ವಾಮೀಜಿ, ನನಗೇನೋ ಆಗುತ್ತೆ ಅನ್ನೋ ಭಯ ಇಲ್ಲ. ಆದ್ರೆ ನೈನಿ ಗಾಬರಿ ಆದ್ರೆ ನಾನು ನೋಡಕ್ಕಾಗಲ್ಲ. ಪರಿಹಾರ ನೀವೇ ಹೇಳ್ಬೇಕು. ಹೇಳ್ತೀನಿ ವಿಶಾಲ, ಆದ್ರೆ ಪರಿಹಾರ ಸಿಕ್ಬೇಕಾದ್ರೆ ಚಿತ್ರ ವಿಚಿತ್ರ ಘಟನೆಗಳು ಸಂಭವಿಸಬಹುದು. ಚಿತ್ರ ವಿಚಿತ್ರನ ನಿರ್ಲಕ್ಷ್ಯ ಮಾಡಿದ್ರೆ ಆಪತ್ತು ಕೂಡ ಸಂಭವಿಸಬಹುದು. ಆ ಎಚ್ಚರಿಕೆನ ನಾವು ತಗೊಳ್ತೀವಿ ಗುರುಗಳೇ. ಈಗ ನೀವು ನಮ್ಮ ವಿಜ್ಞಾಪನೆ ಕೇಳಿಸ್ಕೊಂಡು ನನ್ನ ತಂಗಿ ನೈನಿ ಹಣೆ ಮೇಲೆ ಕುಂಕುಮ ಇಡೋ ಪರಿಹಾರ ಕೊಡಿ. ಖಂಡಿತವಾಗ್ಲು ತಾಯಿ. ಮಾಮ್ ಏನ್ ಹೇಳ್ತಾನೆ? ಏಯ್ ಸೈಲೆನ್ಸ್. ಹೇಳಿ ಸ್ವಾಮೀಜಿ. ನಯನಿ ಹಣೆಯಲ್ಲಿ ಕುಂಕುಮ ಅಂಟ್ಕೋಬೇಕು ಅಂದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗುಗೆ ಜನ್ಮ ಕೊಟ್ಟವರ ರಕ್ತನ ಅವಳ ಹಣೆಗೆ ಇಡಬೇಕು. ಗುರುಗಳೇ, ಏನ್ ಹೇಳ್ತಿದ್ದೀರಾ ನೀವು? ಸುಮನ ನನ್ ಚಿಕ್ಕ ಸೊಸೆ, ವಿಕ್ರಾಂತ್ ನನ್ ಚಿಕ್ಕ ಮಗ. ನೀವ್ ಹೇಳಿದ ಪ್ರಕಾರನೇ ಆದ್ರೆ ನನ್ ಮಗನ್ ರಕ್ತ ನಯನಿ ಹಣೆಗೆ ಸಿಂಧೂರ ಆಗ್ಬೇಕಾ? ಅರ್ಥ ಆಗದಿರೋ ತರ ಏನೇನೋ ಮಾತಾಡ್ತಾ ಇದಾರೆ ಮಾಮ್. ವಯಸ್ಸಾಯ್ತಲ್ವಾ, ಅದಕ್ಕೆ ಏನೇನೋ ಹೇಳ್ತಾ ಇದಾರೆ. ವಲ್ಲಭ, ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಬಾಬಾ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಸಾಕು, ನಿಲ್ಲಿಸಿ. ಗುರುಗಳು ಶಾಂತವಾಗಿರ್ಬೇಕು. ನಿಮ್ಮ ಮಾತಿನ ಅಂತರಾರ್ಥ ಅರ್ಥ ಆಗದೆ ಇರೋದ್ರಿಂದ ಇವರೆಲ್ಲ ಈ ತರ ಆಡ್ತಿದ್ದಾರೆ. ಹೌದು ಗುರುಗಳೇ, ಈ ಜನ್ಮಕ್ಕೆ ಹಳೆ ರಹಸ್ಯ ಗೊತ್ತಿಲ್ದೇ ಇರೋದ್ರಿಂದ ಗೊಂದಲ ಆಗೋದು ಸಹಜ ಅಲ್ವಾ? ಅದು ನಿಜಾನೇ. ನಾಳೆ ಒಳಗಾದ್ರೂ ಇವ್ರಿಗೆ ಅರ್ಥ ಆದ್ರೆ ಚೆನ್ನಾಗಿರುತ್ತೆ. ನಿಜವಾದ ಅಂತನಾ? ಜೋಕ್ ಮಾಡ್ಬೇಡ್ರಿ, ನಂಗೆ ಕೋಪ ಬರತ್ತೆ. ಕೆಲ್ಸಕ್ಕೆ ಬಾರದೇ ಇರೋದೇನಾದ್ರೂ ಒಂದಿದೆ ಅಂತ ಅಂದ್ರೆ ಅದು ಕೇವಲ ನಮಗ್ ಬರೋ ಅಂತ ಕೋಪ ಅಷ್ಟೇ ಕಡೆ. ಹೀಗ್ ಮಾತಾಡಿ ಅತಿ ಬುದ್ಧಿವಂತಿಕೆ ತೋರ್ಸಿದ್ರೆ ನಿಮ್ ತಲೆ ಮೇಲೆ ಏನ್ ಕಿರೀಟ ಇಡಲ್ಲ. ಮುಚ್ಚ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು ಅಂತ ಹೇಳು. ನಮ್ ನೈನಿ ಅಕ್ಕ ಕುಂಕುಮದ ಬಟ್ಲನ್ನ ಕೆಳಗ್ ಬೀಳ್ಸಿದ್ಲು. ಆಗೆಲ್ರು ಅವಳಿಗೆ ಅಯ್ಯೋ ಪಾಪ ಅಂತ ಹೇಳಿದ್ರು. ಅದೇ ನಾನು ಲೆಮನ್ ಜ್ಯೂಸ್ ಬೀಳ್ಸಿದಿಕ್ಕೆ ಬೈದ್ರು. ಚಲ್ಕೊಳ್ಳೋದಕ್ಕೆ ನಿನ್ ಚಿಕ್ಕ ಹುಡುಗಿ ಅಲ್ಲ ಕಣೆ. ಸಿಟ್ಟಿಂದ ಎರ್ಚಿದ್ ನೀನು. ನಿನ್ಗೆ ಹೊಡೆದ್ರು ತಪ್ಪಿಲ್ಲ ಕಣೆ. ನೈನಿ ಅದಕ್ಕೆ ತಾಳ್ಮೆಯಿಂದ ಇನ್ನೂ ಬದುಕಿದೀಯ ನೀನು. ಆಗಿದ್ದೇನೋ ಆಗೋಯ್ತು, ಕುಂಕುಮನೂ ಅಳ್ಸೋಯ್ತು. ಮತ್ತೆ ಇಡಕ್ ಹೋದ್ರೆ ಅದ್ ಅಂಟ್ಕೊಂಡ್ಲೇ ಇಲ್ಲ. ಅದಕ್ ಯಾರೇನ್ ಮಾಡಕ್ಕಾಗತ್ತೆ ಹೇಳಿ? ಮಾಸ್ ಹೋಗಿರೋ ಮುಖಕ್ಕೆ ಮತ್ತೆ ಕಳೆ ಬರ್ಬೇಕು ಅಂದ್ರೆ ನನಗ್ ಮಗು ಹುಟ್ಟಿರೋದಿಕ್ಕೆ ಕಾರಣ ಆಗಿರೋ ರಕ್ತ ಚಿಂಬೇಕು ಅಂದ್ರು ಸ್ವಾಮೀಜಿ. ಸ್ವಲ್ಪ ಆದ್ರೂ ಬುದ್ಧಿ ಬೇಡ್ವಾ? ಹಾಗೆ ಯಾರಾದ್ರೂ ಮಾತಾಡ್ತಾರಾ? ಹಲೋ, ಗುರುಗಳು ಏನ್ ಯೋಚನೆ ಮಾಡಿ ಆ ಮಾತು ಹೇಳಿದಾರೋ ಗೊತ್ತಿಲ್ಲ. ಒಂದು ಮಾತಿಗೆ ನಿಂಗೆ ಸಿಟ್ಟು ಬರ್ತಿದ್ರೆ ದಿನ ನೀನ್ ಮಾತಾಡೋದನ್ನ ಕೇಳಿಸ್ಕೊಳ್ಳೋ ನನಗೆ ಇನ್ನೆಷ್ಟ ಸಿಟ್ಟು ಬರ್ಬೇಡ. ನನ್ ಬಗ್ಗೆ ಅಲ್ಲ, ನಾ ಮಗು ಬಗ್ಗೆ ಯೋಚನೆ ಮಾಡಿ. ನಾನೊಂದು ಹೇಳ ಸುಮನ, ಅವರು ಇವರು ಏನ್ ಅನ್ಕೋತಾರೆ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನಾನಂತೂ ಯಾವತ್ತು ನಿನ್ ಹೊಟ್ಟೆಲ್ ಬೆಳಿತಾರ ಮಗುಗೆ ತಂದೆ ಅಂತ ಹೇಳ್ಕೊಳಲ್ಲ. ಯಾಕೆ ಹೀಗೆ ಹೇಳ್ತೀರಾ? ಯಾವತ್ತೋ ಹೇಳಿದ್ದೆ, ಈಗ ಮತ್ತೆ ಹೇಳ್ತಿದ್ದೇನಷ್ಟೇ.
ಯಾಕಂದ್ರೆ ಗರ್ಭಕೋಶ ನಿಂದಲ್ಲ, ಸಖಿದು. ಮಗುಗೆ ಜನ್ಮ ಕೊಟ್ಟು ತಾಯಿ ಆಗ್ಬೇಕು ಅನ್ನೋ ಆಸೆ ಮಾತ್ರ ನಿಂದು. ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರಷ್ಟೇ. ಇದ್ರಲ್ಲಿ ಕಾಮಿಡಿ ಏನೇ ಇದೆ? ಯಾಕಿಲ್ಲ, ಮತ್ತೆ ಬೆರ್ಸಿದ ಹಾಲ್ ಕುಡ್ದಾದ್ಮೇಲೆ ತಾನೇ ನಾವಿಬ್ರು ಒಂದಾಗಿದ್ದು. ಈ ತರ ಏನೇನೋ ಹೇಳಿ ನೀನು ನನ್ನ ತಂದೆ ಆಗೋ ತರ ಮಾಡ್ದೆ. ನೀವ್ ಯಾಕೆ ಇವತ್ತೇ ಈ ವಿಷಯದ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನನ್ ಮಗುಗ್ ತಂದೆ ಆಗಿರೋ ನೀವು ಎಲ್ಲಿ ರಕ್ತ ಹರಿಸಿ ನಮ್ಮ ಅಕ್ಕನ ಹಣೆಗೆ ಕುಂಕುಮ ತರ ಇಡ್ಬೇಕಾಗ್ ಬರುತ್ತೋ ಅಂತ ಭಯ ಅಷ್ಟೇ ಅಲ್ವಾ? ಏಯ್ ಲೂಸು ಮೆಂಟ್ಲೋ, ನೈನಿ ಅದಕ್ಕೆ ದೇವತೆ ಕಣೆ. ಅಮ್ನವ್ರೆ ಅಂತ ಅನ್ಕೊಂಡು ನನ್ ದೇಹದಲ್ಲಿರೋ ರಕ್ತನೆಲ್ಲ ಅವ್ರಿಗೆ ಧಾರೆ ಎರಿತೀನಿ ಕಣೆ ನಾನು. ಜೋರಾಗಿ ಹೇಳ್ಬೇಡಿ. ಆ ಕೆಲ್ಸ ಮಾಡುವಂತ ನಿಮಗ್ ಬಲವಂತ ಮಾಡ್ಬೋದು. ನಾನೇನಾದ್ರೂ ವಿಧವೆ ಆದ್ರೆ ನನ್ ಮುಗ್ದಲ್ಲಿರೋ ಕಳೆ ಎಲ್ಲ ಹೊರಟೋಗತ್ತೆ. ಮೇಕಪ್ ಮಾಡ್ಕೊಳ್ಳೋ ಚಾನ್ಸು ಮಿಸ್ ಆಗುತ್ತೆ ಅನ್ಕೊಳ್ಳೋ ನಿನ್ನಂತವ್ರಿಗೆ ಬುದ್ಧಿ ಹೇಳೋದಕ್ಕಿಂತ ಸುಮ್ಮನಿರೋದೇ ವಾಸಿ. ಕೆಲ್ಸ ಕಾರ್ಯ ಅಂತೂ ಇಲ್ಲ, ಯಾರು ಏನ್ ಮಾಡ್ತಾರೆ ಅಂತ ಕಣ್ಮಿಟಕ್ಸ್ದೆ ಹಾಗೆ ನೋಡ್ತಿರ್ತಾರೆ. ಯಾರಕ್ಕ? ಇದೆಯಲ್ಲ ನಮ್ ಫ್ಯಾಮಿಲಿಗೊಂದ್ ದೊಡ್ಡ ಮುಳ್ಳು, ಅದೇ ತಿಲೋತ್ತಮ ಅತ್ತೆ. ಎಲ್ಲಾದ್ರಲ್ಲೂ ಮೂಗ್ ತುರ್ಸ್ಕೊಂಡ್ ಬಂದ್ಬಿಡ್ತಾರೆ. ಏನಾದ್ರೂ ಅಂದ್ರ? ನಿನ್ಗೋಸ್ಕರ ಸೀರೆ ತಗೊಂಡ್ ಬಂದಿದೀನಿ ಅಂತ ಹೇಳಿದ್ರು ಕೂಡ ಕಣ್ಗುಡ್ಡೆನ ಹತ್ರಕ್ ತಂದು ಕಣ್ಣು ಚಿಕ್ಕದಾಗ್ ಮಾಡಿ ಅನುಮಾನದಿಂದ ನೋಡ್ತಿದ್ರು ಅವರು. ಹೋಗ್ಲಿ ಬಿಡಕ್ಕ, ಅವ್ರ ಬಗ್ಗೆ ಗೊತ್ತಲ್ಲ. ಹೌದು. ತಗೋ ನೈನಿ, ಈ ಕವರ್ ಇಲ್ಲೇ ಇಡ್ತೀನಿ. ಸ್ನಾನ ಮಾಡಿ ಈ ಸೀರೆನೇ ಉಟ್ಕೋ, ಸರಿನಾ? ಸರಿ ಅಕ್ಕ, ಗುರುಗಳು ಹೇಳಿದ್ರು ಅಂದೆಯಲ್ಲ, ಖಂಡಿತ ಇದನ್ನೇ ಉಟ್ಕೋತೀನಿ. ಬೇಗ ಬಂದ್ಬಿಡು ನೈನಿ. ನನ್ ಬಗ್ಗೆ ಯೋಚನೆ ಮಾಡೋದು, ನನಗ್ ಸಹಾಯ ಮಾಡೋದು ಹಾಸಿನಿ ಅಕ್ಕ ಒಬ್ರೆ. ಒಡ ಹುಟ್ಟಿದ ತಂಗಿ ಕೂಡ ಇಷ್ಟೇ ಪ್ರೀತಿ ತೋರಿಸಿದಿದ್ರೆ ಎಷ್ಟ್ ಚೆನ್ನಾಗಿರೋದು. ಹಾಸಿನಿ ಯಾವ ಕಲರ್ ಸೀರೆ ತಂದಿದ್ದಾಳೆ ಅಂತ ನಯನಿ ನೋಡ್ದೆ ಹೋಗಿದ್ದು ನನಗ ಅನುಕೂಲ ಆಯ್ತು. ಹಣೇಲ್ ಕುಂಕುಮ ಇಲ್ದಿರೋ ನೀನು ಇದ್ರಲ್ಲಿಟ್ಟಿರೋ ಬಿಳಿ ಸೀರೆನ ಉಟ್ಕೋಬೇಕು. ನಿನ್ ದುರದೃಷ್ಟನ ನೀನೇ ಕೇಳ್ಕೋತಿದ್ಯಾ ಅಂತ ಎಲ್ರೂ ಅನ್ಕೋಬೇಕು. ವಿಶಾಲ್ಗೆ ಏನೇ ಆದ್ರೂ ಇದೇ ಅದಕ್ಕೆ ಕಾರಣ ಆಗ್ಬೇಕು. ಬಿಳಿ ಸೀರೆ ನಯನಿಗೆ ಉಡಿಸ್ಬೇಕು ಅಂತ ಅವಸರವಾಗಿ ರೂಮ್ಗೆ ಹೊರಟು ಹೋದೆ. ಎಷ್ಟು ಸುಳ್ಳು ಹೇಳ್ತಾರೆ, ನನ್ಗೆ ಇವಾಗ ಅರ್ಥ ಆಯ್ತು. ಕೆಂಪು ಸೀರೆನ್ ತೆಗೆದು ಅದ್ರ ಬದಲು ಬಿಳಿ ಸೀರೆ ನೀವೇ ಇಟ್ಟಿರ್ತೀರಾ. ಮುದುಕಿಯಾಗಿ ಮಂಚ ಸೇರ್ಕೋತಿಯಲ್ಲ, ಆವಾಗಿರತ್ತೆ ನಿನಗೆ ಮಜಾ. ತಡಿ, ಮನಸ್ಸಲ್ಲೇನೋ ಅನ್ಕೋತಿದ್ಯಾ ಅನ್ಕೋತೀನಿ. ಜೋರಾಗಿ ಹೇಳಿದ್ರೆ ಚೆನ್ನಾಗಿರಲ್ಲ ಬಿಡಿ. ಡಬಲ್ ಮೀನಿಂಗ್ ಇದ್ರೆ ದಯವಿಟ್ಟು ಹೇಳ್ಬೇಡಮ್ಮ. ಅಷ್ಟಕ್ಕೂ ಈ ಮನೇಲಿ ವಸ್ತುಗಳಿಗಿಂತ ಅಪಾರ್ಥನೆ ತುಂಬ್ಕೊಂಡ್ಬಿಟ್ಟಿದೆ. ಹಾಸಿನಿ ಅಕ್ಕ, ನೀನು ನಮ್ ನೈನಿ ಅಕ್ಕನ್ಗೆ ಒಳ್ಳೇದ್ ಬಯಸ್ತೀಯ ಅಂತ ಅನ್ಕೊಂಡಿದ್ವಲ್ಲ, ಮತ್ತೆ ಇವತ್ ಯಾಕೆ ಹೀಗ್ ಮಾಡ್ದೆ? ಮಾಡೋದೆಲ್ಲ ಮಾಡಿ ಸೀರೆ ಬಣ್ಣ ಬೇರೆ ಹೇಳ್ತಾ ಇದ್ದಾಳೆ. ವಲ್ಲಭ, ಅದಕ್ಕೆ ಸುಳ್ಳು ಹೇಳಲ್ಲ. ಅಂದ್ರೆ ಏನ್ ವಿಶಾಲ್, ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತಾರ? ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ಹೆಂಡತಿ ನೈನಿ ಈ ಮನೇಲಿ ಲಕ್ಷ್ಮೀ ದೇವಿ ತರ ಓಡಾಡ್ತಿದ್ಲು. ಈಗ ಬಿಳಿ ಸೀರೆಲಿ ಸರಸ್ವತಿ ದೇವಿ ತರ ಇದ್ದಾಳೆ ಅಂತ ಅನ್ಕೋತೀನಿ. ಕರೆಕ್ಟ್ ಬ್ರೋ. ಇವಾಗಾದ್ರೂ ಅರ್ಥ ಆಯ್ತಾ ಗಂಡ ಹೆಂಡತಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರ್ಬೇಕು ಅಂತ? ನನ್ನ ನೋಡ್ಕೊಂಡೇನು ಹೇಳ್ಬೇಡಿ.
ನೀನ್ ನನ್ನನ್ನು ಕಾಪಾಡಿರ್ಬಹುದು ನೈನಿ, ಆದ್ರೆ ನನಗಿಷ್ಟ ಆಗ್ಲಿಲ್ಲ. ನನ್ ತಲೆನ ಒಡ್ದು ಹಾಕಕ್ ನೋಡಿದ್ ಅವನ್ ತಲೆನೂ ಒಡ್ದು ಹೋಗ್ಬೇಕು. ಅಯ್ಯೋ ಮಾಮ್, ಮಾಮ್ ಬೇಡ. ಅತ್ತೆ ಅತ್ತೆ ಅಯ್ಯೋ ಮಾಮ್ ಬೇಡ. ಮಾಮ್ ನಿಮ್ಗೆ ಹೇಳ್ತಾ ಇರೋದು. ಅತ್ತೆ ಬೇಡ ಅತ್ತೆ. ಅಯ್ಯೋ ಬೇಡ ಅತ್ತೆ. ಮಾತ್ ಕೇಳಿ. ಬೇಡ ಮಾಮ್. ಮಾಮ್. ಅತ್ತೆ ಅಯ್ಯೋ ಮಾಮ್. ಅಯ್ಯೋ ಎಂತ ಕೆಲ್ಸ ಮಾಡಿದ್ರಿ ಅತ್ತೆ? ನಾಗರಾಜಂಗ್ ಪೆಟ್ಟಾಯ್ತು. ಅಯ್ಯೋ ದೇವ್ರೆ, ಕಚ್ದೇನೆ ನಾಯಿನಿಗೆ ಬಟ್ಟಿಟ್ಬಿಟ್ಟು ಹೊಟ್ಟೋಯ್ತು. ಅದೇನೋ ಇವಳ ಹಣೆಗಿಡ್ತು ಕಣೋ. ಆದ್ರೆ ನಯನಿ ಹಣೆ ಕುಂಕುಮ ಆಗ್ಬೇಕಾಗಿದ್ದಿತ್ತು ಸುಮನನ್ ಹೊಟ್ಟೆಲಿರೋ ಮಗುಗೆ ತಂದೆ ಆಗೋ ರಕ್ತ ಅಂತ ಅವತ್ ಗುರುಗಳೇ ಹೇಳಿದ್ರಲ್ವಾ. ಅಂದ್ರೆ ಅತ್ತೆ ನೀವ್ ಅಂತಿರೋದು ಸುಮನಾಗೆ ಹುಟ್ತಾ ಇರೋ ಮಗುಗ್ ತಂದೆ ಹಾಸಿನಿ ಅಕ್ಕ, ಇವಾಗ ನೀವ್ ಸುಮ್ನಿದ್ರೆ ಒಳ್ಳೇದು. ನನಗೇನಾಗತ್ತೋ, ಈ ಮನೇಲಿ ಏನ್ ನಡೆಯತ್ತೋ ಅಂತ ಅರ್ಥನೇ ಆಗ್ತಿಲ್ಲ. ನನಗ್ ರಕ್ತ ಹಚ್ಚಿರೋ ನಾಗರಾಜಂಗೆ ನಾನು ಅರಿಶಿನಾದ್ರೂ ಹಚ್ಬೇಕಿತ್ತು. ಒಳ್ಳೇದ್ ಮಾಡದಮ್ಮ ನಾಗರಾಜ, ಯಾರಿಗೂ ಕಚ್ಚಲಿಲ್ಲ. ಮಾಮ್, ನೀವು ತುಂಬಾ ಅದೃಷ್ಟವಂತೆ ಅಲ್ವಾ? ಯಾವ ವಿಷಯದಲ್ಲಿ? ನೀವಿನ್ನು ಬದುಕೆ ಇದ್ದೀರಲ್ವಾ? ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ ಕತೆ ಮುಗ್ದೋಗಿರೋದೇನೋ. ಏಯ್ ಸುಮ್ನಿರೋ, ತಲೆ ಇಲ್ದಿರೋರ್ ತರ ಮಾತಾಡ್ಬೇಡ. ತಲೆನೂ ಇದೆ, ಬಾಲನೂ ಇದೆ. ನನ್ಗಲ್ಲ ಮಾಮ್, ಹಾವ್ಗೆ ಅಂದ್ರೆ ನಾಗರಾಜನ್ಗೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ತಲೆ ಮೇಲೆ ರುಬ್ಬ ಗುಂಡ್ ಎತ್ತಾಕ್ತು ಅಂತ ಹೇಳಿ ಆ ನಾಗರಹಾವ್ ಮೇಲೆ ಫ್ಲವರ್ ವಾಸ್ನ ಎತ್ತಿ ಬಿಸಾಕ್ದೆ. ಅದಕ್ ಪೆಟ್ಟಾದ್ರೂ ನಿನ್ನ ಕಚ್ಚದೇನೆ ಆಲ್ರೆಡಿ ಸರ್ಪ ನೈನಿ ಕೈ ಸುತ್ಕೊಂಡು ಅವಳ ಹಣೆಗ್ ಬಟ್ಟಿಟ್ಟು ಅಲ್ಲಿಂದ ಸೈಲೆಂಟ್ ಆಗಿ ತನ್ನ ಹುತ್ತಕ್ ಹೋಯ್ತು ಅಂತಂದ್ರೆ ನೀನೆಂತ ಲಕ್ಕಿಂತ ಅರ್ಥ ಆಯ್ತು. ನೀನ್ ಇನ್ನೋಸೆಂಟ್ ಆಗಿರೋದಿಕ್ಕೆ ನಿನಗೆ ಕೆಲವು ವಿಷಯಗಳು ಅರ್ಥ ಆಗಲ್ಲ ಕಣೋ. ಏನಪ್ಪ ಅದು?
ಗುರುಗಳು ನಯನಿಗೆ ಮತ್ತೆ ಕುಂಕುಮ ಪ್ರಸಾದವಾಗಿ ದೊರಕಬೇಕು ಅಂದ್ರೆ ಬೆಳಗ್ಗೆ ಕೆಂಪು ಸೀರೆ ಉಟ್ಕೋಬೇಕು ಅಂತ ಸಲಹೆ ಕೊಟ್ಟಾಗ್ಲೇ ನಿನ್ ಹೆಂಡತಿ ಹೊಸದೊಂದು ಕೆಂಪು ಸೀರೆ ತಗೊಂಡ್ ಬಂದ್ಲು. ಸಿಕ್ಕಿದ್ದೇ ಅವಕಾಶ ಅನ್ಕೊಂಡು ನಯನಿಗೆ ಶಾಶ್ವತವಾಗಿ ಕುಂಕುಮ ಇಲ್ದೇ ಇರೋ ಹಾಗೆ ಮಾಡೋ ಪ್ರಯತ್ನದಲ್ಲಿ ಆ ಕೆಂಪು ಸೀರೆನ ಬದಲಾಯಿಸಿ ಅಲ್ಲಿ ಬಿಳಿ ಸೀರೆನ ಇಟ್ಬಿಟ್ಟೆ. ಓ ಐಸಿ, ಅಂದ್ರೆ ನೀವಿಟ್ಟಿದ್ ಬಿಳಿ ಸೀರೆನೇ ನೈನಿ ಉಟ್ಕೊಂಡಿದ್ದ? ಹೌದ್. ಮಾಮ್, ಅದ್ರ ಕಾಸ್ಟ್ ಎಷ್ಟು? 6,000. ನಿಮ್ ಪರ್ಸ್ಗೆ ಭಾರ ಕಮ್ಮಿ ಆಯ್ತಲ್ಲ. ಹೇಗೆ? ದಾನ ಅಂತ ಬಿಳಿ ಸೀರೆ ನೈನಿಗ್ ಸಿಕ್ತು, ಹಣೆಗ್ ಹಾವು ಬಟ್ಟಿಟ್ ಹೋಯ್ತು. ಪೆದ್ದು ನನ್ ಮಗ್ನೆ, ಚಿಲ್ರೆ ದುಡ್ಡಿನ ಬಗ್ಗೆ ಯೋಚಿಸ್ತಿದ್ಯಲ್ಲೋ? ಹಾಗನ್ಕೊಂಡ್ರೆ ಹಾಸಿನಿ ತಗೊಂಡ್ ಬಂದಿರೋ ಕೆಂಪ್ ಸೀರೆಗೆ 16,000. ಓ, ಅದನ್ನ ನೀವು ತಗೊಂಡಿದ್ದೀರಾ? ಅಂದ್ರೆ 10,000 ಲಾಭ. ಇಡಿಯಟ್, ಸೀರೆಯಲ್ಲಿ ಏನಿದ್ಯೋ ಹರಿದೋದ್ರೆ ಉಪಯೋಗಕ್ಕೆ ಬರಲ್ಲ. ಆ ಹಾವು ನಯನಿ ಹಣೆ ಮೇಲೆ ತನ್ನ ರಕ್ತನ ಕುಂಕುಮ ತರ ಯಾಕಿಡ್ತು? ಸುಮನನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ತಂದೆ ವಿಕ್ರಾಂತ ಅಥವಾ ಬೇರೆ ಯಾರಾದ್ರೋನಾ? ಈ ವಿಷಯದ ಬಗ್ಗೆ ಯೋಚನೆ ಮಾಡ್ಬೇಕು. ಏನ್ ಹೇಳ್ತಾ ಇದ್ದೀರಾ ಮಾಮ್? ಚಿಕ್ಕನಾದ್ನಿ ನನ್ ತಮ್ಮಂಗ್ ಹೇಳ್ದೇನೆ ಅಮ್ಮ ಅನ್ಯಾಯ ಮಾಡಿದ್ಲು ಅಂತಿದ್ದೀರಾ? ಸುಮನ ಹಾಗ್ ಮಾಡಲ್ವೋ? ಹೌದು ಅತ್ತೆ, ಸೊಪ್ಪು ತಂದು ರುಬ್ಬಿದ್ರೇನೆ ಚೆನ್ನಾಗ್ ಬರೋದು, ಕೈ ಕೂಡ ಚೆನ್ನಾಗ್ ಬಣ್ಣ ಬಿಡುತ್ತೆ. ಕಷ್ಟ ಪಡೋದು ನೀವೇ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ಸರಿ ಬಾ ನೇಣಿ. ಹಬ್ಬನೋ ಇಲ್ಲ ಏನಾದ್ರೂ ವಿಶೇಷ ಇದ್ರೆ ಈ ತರ ಗೊರಂಟೆ ಹಚ್ಕೋತಾರೆ. ಈಗ ಯಾಕಿದಂತಂದ್ರಿ? ಆಷಾಢ ಮಾಸದಲ್ಲಿ ಗೋರಂಟೆ ಹಚ್ಕೋಬೇಕು ಸುಮ್ನಾ. ಮಳೆ ಬರೋ ಸೀಸನ್ ಅಲ್ವಾ, ಅಂಟು ರೋಗ ಬರ್ದೇ ಇರೋ ತರ ಇದು ಕಾಪಾಡುತ್ತೆ. ಹೌದಾ? ಹಾಗಾದ್ರೆ ನಂಗೂ ಸ್ವಲ್ಪ ಸೇರಿಸ್ ತೆಗಿಯಮ್ಮ, ಮೈಗೆ ಹಚ್ಕೋತೀನಿ. ನೀವ್ ಹಾಗೆ ಮಾಡಿದ್ರೆ ಝೂ ಇಂದ ತಪ್ಪಿಸ್ಕೊಂಡ್ ಬಂದಿರೋ ಚಿಂಪಾಂಜಿ ಅಂತಾರೆ ಮಾವ ನಿಮ್ಮನ್ನ. ಕೈಗೆ ಸಾಕು ಅಂತೀಯವಲ್ಲ ಬಾ. ಗಂಡಸರಿಗಿಂತ ಹೆಂಗಸರು ಗೋರಂಟಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವ್ರ ಕೈಗಳು ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ ಅಂತನಾ? ಹಾಗಂತಲ್ಲ, ಲೇಡೀಸ್ ಹೆಚ್ಚಾಗಿ ಈ ಡಿಟರ್ಜೆಂಟ್ಸು ಬೇರೆ ಬೇರೆ ಕೆಮಿಕಲ್ಸ್ನ ಬಳಸ್ತಾರೆ. ಅವ್ರ ಉಗುರಲ್ಲೇ ಕೆಮಿಕಲ್ಸ್ ಸೇರಿರುತ್ತೆ. ಸೊ ಗೋರಂಟಿ ಹಚ್ಕೊಳ್ಳೋದ್ರಿಂದ ಅದೆಲ್ಲದನ್ನು ತಡೆಗಟ್ಟುತ್ತೆ. ಅದ್ ಹಾಗಲ್ಲ, ಇವಾಗ ವಾತಾವರಣ ತಣ್ಣಗಿದ್ರು ದೇಹದ ಉಷ್ಣತೆ ಹಾಗೆ ಇರುತ್ತೆ ಯಜಮಾನ್ರೆ. ಹೊರಗಿನ ವಾತಾವರಣಕ್ಕೆ ಸರಿ ಹೊಂದೋ ತರ ನಮ್ ದೇಹ ತಣ್ಣಗಾಗಕ್ಕೆ ಗೋರಂಟಿ ಹಚ್ಕೋಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಿಂದ ಅಂದ ಮಾತ್ರ ಅಲ್ಲ, ಔಷಧಿ ತರ ಕೆಲಸ ಮಾಡಿ ಆರೋಗ್ಯನ ಚೆನ್ನಾಗಿಡುತ್ತೆ ಅಂತ ಅರ್ಥ. ಇದಕ್ ಸ್ವಲ್ಪ ನಿಂಬೆ ರಸ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೆಂಪಾಗತ್ತಲ್ವಾ? ಹೌದು ಅತ್ತೆ, ಹುಣಸೆ ಹಣ್ಣಿನ ರಸನೂ ಇನ್ಬೋದು. ಏನೋ ಒಂದು ತಗೊಂಬರ್ತೀನಿ. ಮಾಮ್, ನಾನು ಬರ್ಲಾ? ಹಾಸಿನಿ, ನಿನ್ ಮಗ ಬದ್ರಿನಾಥ್ ಆದ್ರೂ ನೀನ್ ಬಿಟ್ಟಿರ್ತಾನೆ, ಆದ್ರೆ ನಿನ್ ಗಂಡ ಮಾತ್ರ ಅವ್ರ ಅಮ್ಮನ್ನ ಒಂದ್ ಕ್ಷಣನೂ ಬಿಟ್ಟಿರಲ್ಲ. ಅದಕ್ಕೆ ನಮ್ ಸಂಸಾರ ಹೀಗಾಗಿರೋದು. ಇವಾಗ ಏನಾಯ್ತಮ್ಮ? ಮಾವ, ಕೆಲವೊಂದು ಹೇಳ್ಕೊಳಕ್ ಆಗಲ್ಲ ಬಿಡಿ. ನಿಜಾನೇ. ನೀರ್ ಬಿದ್ರು ಉರಿ ಕಮ್ಮಿ ಆಗಲ್ಲ ಪುತ್ರ. ಈಗ ಏನ್ ಮಾಡ್ಬೇಕು? ಮಜ್ಜಿಗೆಲಿ ಕೈ ತೊಳ್ಕೋಬೇಕು. ಅದಾದ್ಮೇಲೆ ಕೋಳಿ ಮೊಟ್ಟೆನ ಮೈಗೆ ಹಚ್ಕೋಬೇಕು. ಮಾಮ್, ನಮ್ಮಕ್ಕ ಕರೆಕ್ಟಾಗಿ ಹೇಳಿದ್ಲು. ಬೇಗ ತಗೊಂಡ್ ಬನ್ನಿ. ನನಗಿದೇ ತರ ಉರಿ ಜಾಸ್ತಿ ಆಗಿ ಬಿಲ ಬಿಲ ಅಂತ ಒದ್ದಾಡ್ಬೇಕಾ? ತಗೊಂಡ್ ಬನ್ನಿ. ತಗೊಂಡ್ ಬನ್ನಿ.
ಬೇಗ ಹೋಗಿ ಬೇಗ ತಗೊಂಡ್ ಬನ್ನಿ. ಏನಾಯ್ತು ನಿಂಗೆ? ಸುಮ್ನ ಕಾಮ್ ಡೌನ್. ಇನ್ ಯಾವತ್ತೂ ಈ ತರ ನನ್ ಕೈ ಗೋರಂಟಿ ಹಚ್ಚಕ್ ನೋಡ್ಬೇಡಿ. ಕೇಳ್ಕೊಂಡಿದ್ದು ನೀನೇ, ಬೇಡ ಅಂತಿರೋದು ನೀನೇನೆ. ನನ್ ಬಗ್ಗೆ ಗೊತ್ತಿಲ್ದೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಬೇಗ ತಗೊಂಡ್ ಬನ್ನಿ. ನಿನ್ ಬಗ್ಗೆ ಯಾಕೆ ಗೊತ್ತಿಲ್ಲ? ನೀನ್ ಮೆಂಟ್ಲ್ ಅಂತ ಗೊತ್ತು ನಂಗೆ. ಏಯ್, ನಿನ್ ಬಾಯಿ ಮುಚ್ಕೊಂಡಿರೋ. ಉರಿತಾ ಇದೆ. ಕೈ ತೋರ್ಸು, ಮಜ್ಜಿಗೆ. ಉರಿತಿದೆ. ಉರಿ. ಸುಮ್ನ ಡಮ್ಮೋ ಡಮ್ಮ. ನಾನೇನಾದ್ರೂ ಕೊಟ್ಟಿದ್ದಿದ್ರೆ ನನ್ನ ಎತ್ ಬಿಸಾಕ್ಬಿಡ್ತಿದ್ಲು ಸುಮ್ನಮ್ಮ. ಮೊಟ್ಟೆ ಎಲ್ಲಿದೆ? ಇಲ್ಲಿ ನೋಡು, ಈ ಬೌಲಲ್ಲಿ ತಂದಿದ್ದೀನಿ. ಉರಿ. ಇಷ್ಟೊತ್ತು ಕೋಪ ಮಾಡ್ಕೊಂಡಿದ್ ಸುಮನ ಈಗ ಆರಾಮಾಗಿ ಕೈ ನೋಡ್ಕೋತಿದ್ದಾಳಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾಳೆ? ಈಗ ಶಾಂತಲಾಗು ಸುಮನ. ಉರಿ ಕಮ್ಮಿ ಆಯ್ತಾ? ಇವಾಗ ಪರವಾಗಿಲ್ಲ ಬಾ. ಯಾಕೋ ನನ್ಗೆ ಆ ಗೋರಂಟಿ ವಾಸನೆ ಹಿಡಿಸ್ಲಿಲ್ಲ.